ಅಗ್ನಿಶಾಮಕ ದಳದ ಎನ್ಎಂ ನಾಗೇಶ್ಗೆ ಕೇಂದ್ರ ಹಾಗೂ ರಾಜ್ಯ ಸೇವಾ ಪದಕಗಳ ಗೌರವ. ಶಿಡ್ಲಘಟ್ಟ. ಕರ್ತವ್ಯದ ಹಾದಿಯಲ್ಲಿ ತೋರಿದ ಧೈರ್ಯ ಮತ್ತು ನಿಷ್ಠೆಗಿದೀಗ ದೊಡ್ಡ ಮನ್ನಣೆ ಸಿಕ್ಕಿದೆ. ತಾಲೂಕಿನ ನಾಗಮಂಗಲ ಗ್ರಾಮದ ಎನ್ಎಂ ನಾಗೇಶ್ ಅವರು ಅಗ್ನಿಶಾಮಕ ದಳದಲ್ಲಿ ಸಲ್ಲಿಸಿದ 18 ವರ್ಷಗಳ ಸುದೀರ್ಘ ಹಾಗೂ ಶ್ಲಾಘನೀಯ ಸೇವೆಯನ್ನು ಗುರುತಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪ್ರತಿಷ್ಠಿತ ಪದಕಗಳನ್ನು ನೀಡಿ ಗೌರವಿಸಿವೆ. ನಾಗೇಶ್ ಅವರು ಕೇಂದ್ರ ಸರ್ಕಾರದ ಡೈರೆಕ್ಟರೇಟ್ ಜನರಲ್ ಅಗ್ನಿಶಾಮಕ ಸೇವಾ ಪದಕ ಹಾಗೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಬಂಗಾರದ ಪದಕಕ್ಕೆ ಭಾಜನರಾಗುವ ಮೂಲಕ ಜಿಲ್ಲೆಯ ಕೀರ್ತಿ ಹೆಚ್ಚಿದ್ದಾರೆ. ನಾಗಮಂಗಲ ಗ್ರಾಮದ ಪಾಪಮ್ಮ ಮತ್ತು ಮುನಿಯಪ್ಪ ದಂಪತಿಯ ಪುತ್ರರಾದ ಇವರು ಗ್ರಾಮೀಣ ಭಾಗದ ಪ್ರತಿಭೆ. ನಾಗಮಂಗಲದಲ್ಲೇ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಮೇಲೂರಿನಲ್ಲಿ ಪ್ರೌಢಶಾಲೆ ಹಾಗೂ ಶಿಡ್ಲಘಟ್ಟದ ಸರ್ಕಾರಿ ಕಾಲೇಜಿನಲ್ಲಿ ಪಿಯುಸಿ ಪೂರೈಸಿದರು. ನಂತರ ಸಾರ್ವಜನಿಕ ಸೇವೆಯ ಹಂಬಲದೊಂದಿಗೆ ಅಗ್ನಿಶಾಮಕ ದಳದಲ್ಲಿ ಚಾಲಕರಾಗಿ ವೃತ್ತಿ ಜೀವನ ಆರಂಭಿಸಿದ ಇವರು ಇಂದು ಇಡೀ ಇಲಾಖೆ ಹೆಮ್ಮೆ ಪಡುವಂತೆ ಸಾಧನೆ ಮಾಡಿದ್ದಾರೆ. ತಮ್ಮ ವೃತ್ತಿ ಜೀವನದುದ್ದಕ್ಕೂ ನಾಗೇಶ್ ಅವರು ಪ್ರಾಣದ ಹಂಗು ತೊರೆದು ಕೆಲಸ ಮಾಡಿದ್ದಾರೆ. ಅನೇಕ ಅಗ್ನಿ ಅವಘಡಗಳು, ತುರ್ತು ರಕ್ಷಣಾ ಕಾರ್ಯಾಚರಣೆಗಳು ಹಾಗೂ ಪ್ರಕೃತಿ ವಿಕೋಪಗಳ ಸಂದರ್ಭದಲ್ಲಿ ಸಾವಿರಾರು ಜನರ ಜೀವ ಮತ್ತು ಆಸ್ತಿಯನ್ನು ರಕ್ಷಿಸಿದ್ದಾರೆ. ವಿಶೇಷವಾಗಿ ರಾಜ್ಯ ವಿಪತ್ತು ಸ್ಪಂದನ ಪಡೆಯೊಂದಿಗೆ ಗುರುತಿಸಿಕೊಂಡು ಕಷ್ಟ ಕಾಲದಲ್ಲಿ ಜನರಿಗೆ ಆಸರೆಯಾಗುವ ಮೂಲಕ ತಮ್ಮ ಕರ್ತವ್ಯ ದಕ್ಷತೆಯನ್ನು ಮೆರೆದಿದ್ದಾರೆ. ಪ್ರಸ್ತುತ ಬೆಂಗಳೂರಿನ ಮಹದೇವಪುರ ಅಗ್ನಿಶಾಮಕ ಠಾಣೆಯಲ್ಲಿ ಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ಲಭಿಸಿದ ಈ ಪದಕಗಳು ಅವರ ಪ್ರಾಮಾಣಿಕ ಸೇವೆಗೆ ಸಾಕ್ಷಿಯಾಗಿವೆ. ಈ ಸಾಧನೆಯಿಂದ ನಾಗಮಂಗಲ ಗ್ರಾಮ ಹಾಗೂ ಶಿಡ್ಲಘಟ್ಟ ತಾಲೂಕಿನ ಜನರಲ್ಲಿ ಸಂತಸ ಮನೆ ಮಾಡಿದ್ದು, ಗಣ್ಯರು ಹಾಗೂ ಸಾರ್ವಜನಿಕರು ನಾಗೇಶ್ ಅವರಿಗೆ ಅಭಿನಂದನೆಗಳ ಮಹಾಪೂರ್ವನ್ನೇ ಹರಿಸುತ್ತಿದ್ದಾರೆ. ವರದಿ ಆಗಮಿಸಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ನಮನ